ರಾಜ್ಯದ ರೈತರ ಸಮಸ್ಯೆಗಳಿಗೆ ಈ ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ಲೋಕಸಭಾ ಚುನಾವಣೆ ಇರೋದ್ರಿಂದಾಗಿ ಮತ ಕೇಳೋದಕ್ಕೆ ಆ ರಾಜಕಾರಣಿಗಳು ಬರ್ತಾರೆ ನೋಡಿ. ಆಗ ಚೀಮಾರಿ ಸ್ವಾಗತ ಕೊಡಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಕುರುಬೂರು ಶಾಂತಕುಮಾರ್. ಬಹಳ ಮುಖ್ಯವಾದಂತಹ ವಿಚಾರ ಇದು. ಈ ರಾಜ್ಯದ ರೈತರು ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಬರಗಾಲ, ಮಗದೊಂದು ಕಡೆ ಬೆಳೆದಂಥ ಬೆಳೆ ಕೂಡ ಒಣಗಿ ಹೋಗ್ತಾ ಇದೆ. ನೀರಿಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ರೈತರ ಸಮಸ್ಯೆಗಳು ನೂರಾರಿರ್ತವೆ. ಆ ನೂರಾರು ಸಮಸ್ಯೆಗಳನ್ನು ಆಲಿಸಬೇಕಾದಂತಹ ಸರ್ಕಾರ ಅಥವಾ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಕೆಲವೊಮ್ಮೆ ಅಲ್ಲ, ಬಹುತೇಕ ಸಂದರ್ಭದಲ್ಲಿ ತಮ್ಮದೇ ಒಂದು ಸ್ವಾರ್ಥ ಪ್ರಪಂಚದಲ್ಲಿರುತ್ತಾರೆ. ಹಾಗಾಗಿ ಕುರುಬೂರು ಶಾಂತಕುಮಾರ್ ಅವರು ಓಟ್ ಕೇಳೋದಕ್ಕೆ ಬರುವಂಥ ರಾಜಕಾರಣಿಗಳಿಗೆ ಛೀಮಾರಿ ಸ್ವಾಗತ ಕೊಡಿ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಬರಗಾಲ ತೀವ್ರವಾಗಿ ರೈತರನ್ನ ಕಾಡ್ತಾ ಇದೆ. ಒಂದು ಕಡೆ ವಿದ್ಯುತ್ ಸಮಸ್ಯೆ, 4-5 ಗಂಟೆಗಳು ಕರೆಂಟ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಕೆರೆ ಕಟ್ಟೆಗಳು ಬತ್ತೋಗಿದೆ. ಒಂದು ಕಡೆ ರಾಜ್ಯದ 40 ಲಕ್ಷ ಕೃಷಿ ಪಂಪ್ಸೆಟ್ಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಪಂಪ್ಸೆಟ್ಗಳು ನೀರು ಹಿಂಗೋಗಿದೆ. ಅಂದರೆ ಬರಗಾಲದ ಒಂದು ಕಷ್ಟದಿಂದ ರೈತ ಜೀವನ ಮಾಡ್ತಕ್ಕಂಥದ್ದೇ ಪರಿಸ್ಥಿತಿ ಕಷ್ಟ ಆಗಿದೆ. ವಲಸೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ 3 ತಿಂಗಳಲ್ಲೇ 225 ತಾಲೂಕು ಬರಗಾಲ ಅಂತ ಘೋಷಣೆ ಮಾಡೋದು ಕೂಡ ಭಿಕ್ಷಾ ರೂಪದ 2,000 ರೂಪಾಯಿ ಪರಿಹಾರ ಕೆಲವರು ಕೊಟ್ಟಿದೆ, ಕೆಲವರು ಕೊಟ್ಟಿಲ್ಲ. ಮತ್ತೊಂದು ಕಡೆ ದನ ಕರುಗಳಿಗೆ ಮೇವು ಸಿಗ್ತಾ ಇಲ್ಲ. ಒಂದು ಕಡೆ ಕುಡಿಯೋ ನೀರು ಸಿಗ್ತಾ ಇಲ್ಲ. ನದಿಗಳು ಬತ್ತೋಗಿದೆ. ಇಷ್ಟೆಲ್ಲ ಭೀಕರವಾದ ಸಮಸ್ಯೆ ಇದ್ದರೂ ಕೂಡ ಇವತ್ತು ಚುನಾವಣಾ ಅಧಿಕಾರಿಗಳು ಚುನಾವಣೆಯ ಗುಂಗಿನಲ್ಲಿ ತೇಲಾಡ್ತಾ ಇದ್ದಾರೆ. ಆ ರೈತರಿಗೆ ಈ ಸಮಸ್ಯೆಗಳು ಬಗೆಹರಿಸೋ ದಿಕ್ಕಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ರಾಜಕೀಯ ಪಕ್ಷಗಳು ಅಧಿಕಾರ ಹಿಡಿಯುವಂಥ ಹುಚ್ಚಿನಲ್ಲಿ ಒಬ್ರಿಗೊಬ್ಬರು ಪೈಪೋಟಿ ಮಾಡ್ಕೊಂಡು ಚುನಾವಣೆ ಗುಂಗಿನಲ್ಲಿ ತೇಲಾಡ್ತಾ ಇದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಆದರೆ ರೈತರನ್ನು ನೋಡ್ತಕ್ಕಂಥದ್ದು ಯಾರು? ಅದರಿಂದ ರೈತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಹಳ್ಳಿಗಳಿಗೆ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ ಛೀಮಾರಿ ಹಾಕಬೇಕು. ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ, ನೀವು ಓಟ್ಗೋಸ್ಕರ ಮೋಜು ಮಾಡ್ಕೊಂಡು ಓಟ್ಗೋಸ್ಕರ ನೀವು ಮನೆ ಬಾಗಿಲು ಬರ್ತಾ ಇದ್ರಲ್ಲ, ನಿಮಗೆಲ್ಲ ನಾಚಿಕೆ ಆಗಲ್ವಾ ಅನ್ನುವಂಥ ಛೀಮಾರಿ ಹಾಕಿ ಅವರಿಗೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು. ಇವತ್ತು ಒಂದು ಪಕ್ಷದ ಮೇಲೆ ಇನ್ನೊಂದು ಪಕ್ಷ ಕೂಬೆ ಕೂರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಜನಸಾಮಾನ್ಯರ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ಇವತ್ತು ಸಾಲ ವಸೂಲಾತಿ ಮಾಡಬಾರ್ದು ಅಂತ ಸರ್ಕಾರ ಆದೇಶ ಮಾಡ್ತದೆ. ಆದರೆ ಸಾಲ ವಸೂಲಾತಿಗೆ ಬ್ಯಾಂಕ್ಗಳವರು ಕಿರುಕುಳ ಕೊಡ್ತಾ ಇದ್ದಾರೆ. ಒಂದು ಕಡೆ ವಿದ್ಯುತ್ತೇ ಇಲ್ಲ, 3-4 ಗಂಟೆ ವಿದ್ಯುತ್ ಸಿಗ್ತಾ ಇಲ್ಲ. ಕರೆಂಟ್ ಇಲ್ಲದೇ ರೈತರುಗಳು ಬೆಳೆಗಳು ಕೆಲವು ಬೆಳೆದಂಥ ಬೇಸಿಗೆಯಲ್ಲಿ ಬೆಳೆದಂಥ ಬೆಳೆಗಳು ಹಾಳಾಗ್ತಾ ಇದೆ. ಇಷ್ಟೆಲ್ಲ ಸಂಕಷ್ಟ ಪಡ್ತಾಯಿದ್ರು ಕೂಡ ಸರ್ಕಾರಗಳು ಭಾಳ ನಿರ್ಲಕ್ಷ್ಯತನ ತೋರ್ತಾ ಇದೆ. ಬರಗಾಲ ತೀವ್ರವಾಗಿ ರೈತರನ್ನ ಕಾಡ್ತಾ ಇದೆ. ಒಂದು ಕಡೆ ವಿದ್ಯುತ್ ಸಮಸ್ಯೆ, 4-5 ಗಂಟೆಗಳು ಕರೆಂಟ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಕೆರೆ ಕಟ್ಟೆಗಳು ಬತ್ತೋಗಿದೆ. ಒಂದು ಕಡೆ ರಾಜ್ಯದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.